ಮಮ್ಮಿ ಏನು ಮಾಡ್ಲತ್ತಿದ್ದೆ? ಗಜರಿಕಾಯಿ ಸೊಪ್ಪಿ ತಗ್ಲಿರ್ತೀನಿ. ಯಾಕ ಎದ್ರ ಸಲುವಾಗಿ? ಗಜರಿಕಾಯಿ ಹಲ್ವಾ ಮಾಡ್ತೀನಿ. ಕ್ಯಾರೆಟ್ ಹಲ್ವಾ? ಸೂಪರ್. ಸಕ್ಕರೆ ಹಾಕಿ ಮಾಡ್ತೀನಿ, ಬೆಲ್ಲ ಹಾಕಿ ಮಾಡ್ತೀನಿ? ಸಕ್ಕರೆ ಹಾಕಿನೂ ಮಾಡ್ಬೋದು, ಬೆಲ್ಲ ಹಾಕಿನೂ ಮಾಡ್ಬೋದು. ಬೆಲ್ಲ ಹಾಕಿ ಮಾಡಿ ತೋರಿಸಲ್ಲ. ಸಕ್ಕರೆ ಎಲ್ಲರೂ ಮಾಡ್ತಾರೆ. ಹಾಂ, ಬೆಲ್ಲ ಹಾಕಿ ಕ್ಯಾರೆಟ್ ಹಲ್ವಾ ಮಾಡಮ್ಮ ಇವತ್ತು. ಹಾಂ ಆಯ್ತು ಆಯ್ತು. ಏನು ಮೊದಲು ಸುಲಿಯೋದೇನದು? ಹಾಂ, ಸುಲ್ಕ. ಯಾಕಿದು ಮ್ಯಾಲಿನ ಇದ್ರ ಏನು ಇಲ್ಲ ಅಂದ್ರೆ ಈಗ ಇವೆಲ್ಲ ಬೆಂಗಳೂರು ಕಡೆ ಇವು ಬ್ಯಾರೆನೇ ಸಿಗ್ತಾವಲ್ಲ, ಮ್ಯಾಗಿನ ಸೊಪ್ಪಿ ತೆಗಿಬೇಕದ. ಮತ್ತೆ ಕಲರ್ ಚಂದ ಬರ್ತಾವ. ಮ್ಯಾಗಿನ ಸೊಪ್ಪಿ ತೆಗೆದ್ರ ಕಲರ್ ಚಂದ ಬರ್ತಾವ. ಠೀಕ್ ಆತ. ಇದು ಹಿಂಗ್ ಕಪ್ ಕಲರ್ ಇರ್ತದಲ್ಲ, ಇದು ಹಿಂಗ್ ಮಾಡೋಣ ಒಳಗ್ ಚಲೋ ಕೆಂಪಗಿರ್ತದ. ಹಲ್ವಾ ಚಂದ ಆತವ. ಡನ್ ಡನ್ ಡನ್. ಈಗ ಮ್ಯಾಲಿನ ಸಪ್ಪೆ ಎಲ್ಲ ತೆಗ್ದಿದ್ದೀವಿ. ಈಗ ನೆಕ್ಸ್ಟ್ ಏನಂದ್ರೆ ಏನು ಮಾಡ್ಬೋದು ಅಂದ್ರೆ ಇದರಲ್ಲಿ ನಾವು ಕಿಸಾಸ್ ತೊಗೋಬೋದು. ಆದರೆ ಇದು ಸ್ವಲ್ಪ ಕಷ್ಟದ ಕೆಲಸ ಅದ. ಯಾರ್ಯಾರೀಗ ಬಟ್ಟೆಗೂ ಹತ್ತದ ಮಾಡಾಳ. ಈಗ ಅದಕ್ಕೆ ಒಂದು ಸೋಪಾ ಐಡಿಯಾ ನಮ್ಮ ಮಮ್ಮಿ ಹೇಳ್ಕೊಡ್ತಾರೆ ಇವತ್ತು. ಹೆಂಗಂದ್ರೆ ಮಿಕ್ಸರ್ನಲ್ಲಿ ಮಾಡಿ ಕ್ಯಾರೆಟ್ ಹಲ್ವಾ ಹೆಂಗೆ ಮಾಡೋದು. ಇದು ಹಿಂದಿನ ತುಂಬ ಮೊದಲು ತುಂಬೆಲ್ಲ ತೆಗೆದು ಬಿಸಾಕೋದು. ಮತ್ತೆ ಇವು ಸಣ್ಣ 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 ಪೀಸ್ ಮಾಡೋದು. ಈಗ ಮಾಡಿ ಬರ 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 ಹಿಂಗೆ ಕಟ್ ಮಾಡೋದು. ಹಿಂಗೆ ಕಟ್ ಮಾಡಿ ಅದೇ ಬಾಜಿ ಮಾಡೋ ಪಲ್ಯ ಮಾಡೋ ಮಾಡ್ತೀವಲ್ಲ ಈ ತರ ಹಂಗೆ ಕಟ್ ಮಾಡೋದು. ಸಣ್ಣ ತುಕಡಿಗಳು ಮಾಡ್ಕೊಳ್ಳೋದು. ಇಷ್ಟಿಷ್ಟು ತುಕಡಿ ಮಾಡೋದು. ಈಗ ಇದು ಎಲ್ಲ ಕಟ್ ಮಾಡೋದಾಯ್ತು. ಈಗ ಮಿಕ್ಸರ್ ಹ್ಯಾಂಗ್ ಮಾಡೋದು ತೋರಿಸ್ತೀನಿ. ಥೋಡೆ ಥೋಡೆ ಹಾಕದ. ಥೋಡೆ ಥೋಡೆ ಮಾಡ್ಕೊತ ಹೋಗೋದು. ಒಮ್ಮೆ ಬಕ್ಕಳು ಹಾಕೋದಿಲ್ಲ. ಥೋಡೆ ಥೋಡೆ ಹಾಕ್ದಿವಲ್ಲ ಜಲ್ದಿ ಸಣ್ಣ ಸಣ್ಣ ಆಗ್ತದೆ. ಬಕ್ಕಳು ಹಾಕೋಣ ಏನಂತದ ಬಾಳೆ ಮೆತ್ರ ಆಗ್ತದೆ. ಬರೋಬರ್. ಈಗ ಬಂದ್ ಮಾಡೋದು ಬಂದ್ ಮಾಡೋದು ಚಾಲು ಮಾಡೋದು. ಚಾಲು ಬಂದ್ ಮಾಡೋದು. ನೋಡಿ ನೋಡೋದು ಆಗಿದೇನು ಆಗಿದೇನ ನೋಡಿ. ಸ್ವಲ್ಪ ಬೈಲ ತೆಳಗ್ ಅವಾರ್ಡ್ ಸಣ್ಣ ಆಗ್ಬೇಕು. ಭಾಳ ಸಣ್ಣ ಮಾಡ್ಕೊಬಾರ್ದು ಇದು. ಭಾಳ ಸಣ್ಣ ಮಾಡ್ಕೊಳ್ಳೋದಿಲ್ಲ. ರೈಟ್ ರೈಟ್. ಈಗ ಆಯ್ತು. ಈಗ ನೋಡ್ರಿ ಎಲ್ಲಿ ದಮ್ ದಮ್ ಉಳಿದಿಲ್ಲ ಇನ್ನಟ್ಟು. ದಪ್ಪ ದಪ್ಪ ಉಳಿಬಾರ್ದು. ದಮ್ ದಮ್ ಜರಿ ದಪ್ಪ ದಪ್ಪ ಉಳಿತಲ್ಲ ಕಾಣಿಸ್ತದ. ಅದು ಆರಿಸಿ ಮತ್ತೆ ಹಾಕೋದು. ಮತ್ತೊಂದು ಮಿಕ್ಸರ್ ಮಾಡ್ತೀವಲ್ಲ ಅವಾಗ ಹಾಕೋದು. ಈಗ ಬಟ್ಲಿಲಿ ಹಳೆಯದೇನು? ಈಗ ಬಟ್ಲಿಲೆ ಅಳಿತೀನಿ. ಚಂದ ಹಾಕೋದು. ಈ ಬಟ್ಲಿಲಿ ಯಾಕೆ ಹಳೆಯದಂದ್ರೆ ನಾವು ಎಷ್ಟು ಬೆಲ್ಲ ಹಾಕಬೇಕು ಅಂತ ನಮ್ಗೆ ಗೊತ್ತಾಗ್ತದ. ಅಂದಾಜು ಗೊತ್ತಾಗ್ತದೆ. ಇದು ಹಿಂಗೆ ಹಾಕೋದು. ಒಂದು ಹಿಂಗೆ ಅದ್ದಾರ ಹಾಕೋದಿಲ್ಲ. ಸ್ವಲ್ಪ ಭಾಳ ಒತ್ತದ್ಮೇಲೆ ಭಾಳ ಸುಮ್ಮ ಅಷ್ಟೇ ಆಗ್ತದೆ. ಇದು ಟೋಟಲ್ 6 ಟೋಟಲ್ 6. ಓಕೆ. 6 ಬಟ್ಲಿಗೆ 3 ಬಟ್ಲು ಬೆಲ್ಲ ತಗೊಳ್ಳೋದು. 6 ಬಟ್ಲಿಗೆ 3 ಬಟ್ಲು ಬೆಲ್ಲ ತಗೊಳ್ಳೋದು. 3 ಬಟ್ಲು ಬೆಲ್ಲ. ಬೆಲ್ಲ ನೋಡ್ರಿ ಹಿಂಗ ನಾವು ಕುಟ್ಕೊಂಡಿವಿ. ಸ್ವಲ್ಪ ಪೌಡರ್ ತರ ಮಾಡ್ಕೊಂಡಿವಿ. ಓಕೆ. ಈಗ ಕ್ಯಾರೆಟ್ ಹಲ್ವಾ ಮಾಡ್ಲಕ್ಕ ಏನೇನ್ ಬೇಕು ಹೇಳ್ತೀನಿ. ಕ್ಯಾರೆಟ್ ಸಣ್ಣ ಮಾಡ್ಕೊಂಡು ತಗೊಂಡಿವಿ. ಕ್ಯಾರೆಟ್ ಸಣ್ಣ ಮಾಡ್ಕೊಂಡಿವಿ, ಅಳತಿ ಮಾಡಿವಿ. 6 ಬಟ್ಲಾಗ್ಯದ. 6 ಬಟ್ಲಿಗೆ 3 ಬಟ್ಲ ಬೆಲ್ಲ ತಗೊಂಡಿವಿ. ಈಗ ಬೆಲ್ಲ ಅಂದಾಜ ತಗೊಂಡಿವಿ. ಹಾಕಳೆಗ 3 ಬಟ್ಲ ಬೆಲ್ಲ ಹಾಕ್ತಿವಿ. ಮತ್ತೆ ಇದು ಈಗ ಇದು ಹಾಲು. ಸ್ವಲ್ಪ ಹಾಲು ಬೇಕಾಗ್ತದೆ. ಆಮೇಲೆ ಇದು ಮತ್ತೆ ತುಪ್ಪ ಬೇಕು. ಒಂದ್ ಸ್ವಲ್ಪ ಕೆನಿ ಇತ್ತಂದ್ರೆ ಕೆನಿ ಹಾಕೋದು. ಕೆನಿ ಇದ್ರು ಕೆನಿ ಹಾಕೋದು. ಅದ ನಂದು ಕೆನಿ ಅದ, ನಾ ಹಾಕ್ತೀನಿ. ಸ್ವಲ್ಪ ನಮ್ಮಲ್ಲಿ ಕೆನಿನೋ ಅವೈಲೇಬಲ್ ಅದ. ಕೆನಿ ಹಾಕ್ತೀನಿ. ಎಸ್. ಬೆಲ್ಲದ ಕ್ಯಾರೆಟ್ ಹಲ್ವಾ ಹ್ಯಾಂಗ್ ಮಾಡೋದು ನಾ ಹೇಳ್ತೀನಿ. ಓಕೆ ಮಮ್ಮಿ, ಕಡೆ ಕಾದಿದೆ. ಕಡೆ ಕಾದ. ಈಗ ತುಪ್ಪ ಹಾಕೋದು. ಈಗ ತುಪ್ಪ ಹಾಕೋದು ಮೊದಲು. ಅಂದಾಜದ್ಮೇಲೆ ಒಂದ್ 2-3 ಸ್ಪೂನ್ ಹಾಕೋದು. ಈಗ ಕ್ಯಾರೆಟ್ ಹಾಕ್ತೀನಿ. ಓಕೆ. ಎಸ್. ಕೈ ಆಡ್ಸೋದೇನು ಈಗ? ಈ ತುಪ್ಪಿನಾಗ ಅದೆಲ್ಲ ತಗೊಳ್ಳಿದ್ದು ಹಾಕಿನೆಲ್ಲ ಸ್ವಲ್ಪ ಎಲ್ಲ ತುಪ್ಪ ಇದಕ್ಕೆ ಹತ್ಕೋಬೇಕು. ಇದು ಎಲ್ಲ ಹಸಿ ಇರ್ತದಲ್ಲ ನೀರು. ಇದು ಸ್ವಲ್ಪ ಕಡಿಮೆ ಮಾಡ್ಬೇಕು. ಇದು ತುಪ್ಪಿನಾಗ ಹಾಕ್ತಿರ್ವಿ, ಸ್ವಲ್ಪ ನೀರು ಇದ್ದಿದ್ದೆಲ್ಲ ಕಡಿಮೆ ಮಾಡ್ಬೇಕು. ಇದು ಹಿಂಗೆ ಎಷ್ಟು ಮಾಡೋದು ಮಮ್ಮಿ? ಇದು ಹಿಂಗೆ ಒಂದು 5 ನಿಮಿಷ. 5 ನಿಮಿಷ. ಒಂದು 5 ನಿಮಿಷ ಮಾಡೋದು.
ಹಿಂಗೆ ಇದು ಹಿಂಗೆ ನೀರು ಕಾಣಿಸ್ಬಾರ್ದು. ನೀರು ಕಾಣಿಸ್ಬಾರ್ದು ಅಲ್ಲಿ ಕಾಣಿಸ್ಬಾರ್ದು. ನೋಡ್ರಿ ಈಗ ನೀರು ಅನ್ಸಲ್ಲ ದಮ್ ನೀರು ಅನ್ಸಲ್ಲ ಸ್ವಲ್ಪ ಡ್ರೈ ಡ್ರೈ ಖರ್ಚಿಲಿ ಇನ್ನೊಂದ್ಸಲ ಹಿಂಗೆ ಹಿಂಗೆ ತೋರಿಸು ನೋಡ್ರಿ. ಎಸ್ ಓಕೆ. ಈಗ ಏನ್ ಮಾಡೋದು, ಹಾಲು ಹಾಕೋದು. ಹಾಲು ನೀವು ಹಾಲು ಎಷ್ಟು ಹಾಕ್ರಿ ನಡೀತದೆ. ಅಟ್ಟಿಸ್ಬೇಕಷ್ಟೇ 2-3 ಬಟ್ಲು ಹಾಕೋದು ಈಜಿಲಿ. ಈಗ 6 ಬಟ್ಟಲ್ ಕ್ಯಾರೆಟ್ ನಾವು ಇದು ಮಾಡಿ ಸೆಟ್ ಮಾಡ್ಕೊಂಡಿದೀವಿ. ಈಗ 3 ಬಟ್ಲ ಹಾಲು ಹಾಕಿ ಆಯ್ತು. 3 ಬಟ್ಟಲ್ ಹಾಲು ಹಾಕೋದು. ಈಗೆಲ್ಲ ಹಿಂಗ್ ಕುದೀತದ, ಇದು ನೀರ್ ಬಿಡ್ತದ. ಈಗ ಹಿಂಗ್ ಹಾಲು ಇದೆಲ್ಲ ಇದ್ರ ಕುದಿಬೇಕು. ಇದು ಪೂರಾ ಇದ್ರ ಒಳಗಿಂದ ಹಾಲು ಏನಾಗಬೇಕು, ಅಟ್ಟಿಸ್ಬೇಕು. ಆಮೇಲೆ ನಾವು ಬೆಲ್ಲ ಹಾಕೋದು. ಆಮೇಲೆ ಅಂದ್ರೆ ಎಲ್ಲ ಹಾಲು ಅಟ್ಟಿಸಿದ ಮೇಲೆ ಬೆಲ್ಲ ಹಾಕೋದು. ಡನ್ ಡನ್ ಡನ್. ಹಾಲು ಇದ್ದಾಗೆ ಹಾಕ್ಬಾರ್ದು. ಓಕೆ. ಈಗೇನು ಈಗ ಇದೇ ಒಂದ್ ಸ್ವಲ್ಪ ಕೆನಿ ಹಾಕ್ತೀವಿ. ಹಾಲು ಅಟ್ಸಾಕಿದ್ದ ಮೊದ್ಲೇ ಸ್ವಲ್ಪ ಕೆನಿ ಹಾಕೋದು. ಅಂದ್ರೆ ನಾವು ಖವಾ ಹಾಕೋದ್ ಬೇಡ. ಖವಾ ಇತ್ತಂದ್ರೆ ಖವಾನು ಹಾಕ್ಬೋದು. ಇಲ್ಲ ಮನ್ಯಾಗ ಪೇಡೆ ಇದ್ದು ಅಂದ್ರೆ ಒಂದು ಪೇಡೆ 2-3 ಪೇಡೆ ಮುರ್ದು ಹಾಕೋದಂತೂ ಬಹಳ ಅಲ್ಟಿಮೇಟ್ ಟೇಸ್ಟ್ ಬರ್ತದೆ. ಇದ್ದಿಲ್ಲ ಅಂದ್ರೆ ಹಿಂಗ್ ಕೆನಿ ಇದ್ದಿಲ್ಲ ಘರ್ಗುತಿ ಅಂದ್ರೆ ಮನೆಗೆ ಮಾಡೋದಿದ್ರೆ ಕೆನಿ ಹಾಕೋದು. ರೆಡಿ. ಇಷ್ಟು ಕೆನಿ ಹಾಕ್ಬಿಡ. ಇದು ಚಂದ ಕುದೆ. ಮಮ್ಮಿ ಇದು ಎಷ್ಟು ಹೇಳಿ ಹಿಂಗೆ ಮಾಡೋದು? ಈಗ ಒಂದ್ 10-15 ನಿಮಿಷ ಇದು ತಿರುಗಿಸ್ಬೇಕು ಹಿಂಗೆ. ಅಂದ್ರೆ ತಿರುಗಿಸ್ಬೇಕು. ಇದು ಅಂದ್ರೆ ಹಾಲು ಅಡ್ಸತನ ಹಾಲವಲ್ಲ ಇವು ಇರಬಾರ್ದು. ಈ ಹಾಲೆಲ್ಲ ಅಡ್ಸತನ ತಿರುಗಿಸ್ತಾ ಇರೋದು. ಅಂದ್ರೆ ಹೋಗ್ತಾ ಹೋಗ್ತಾ ಬರ್ತಾ ತಿರುಗಿಸ್ಬೇಕು. ಹಿಂಗ ಇಟ್ಟು ಒಂದ್ ಸ್ವಲ್ಪ ಏನ್ ಕೆಲಸ ಮಾಡ್ಬೋದು ನೀವು. ಅಂದ್ರೆ ನಡು ಸ್ವಲ್ಪ ಕುದ್ಕೋತಿರ್ತದ, ಹೊತ್ತಬಾರ್ದು, ಒಟ್ಟು ಹೊತ್ತಬಾರ್ದು. ಹಾಲು ಅಟ್ಟಿಸ್ಬೇಕು. ಅದು ಮಾಡ್ತಾ ಮಾಡ್ತಾ ಬೇರೆ ನಿಮ್ದು ಏನ್ ಕೆಲಸ ಮತ್ ಹಿಂಗ್ ಬಂದ್ ಸ್ವಲ್ಪ ತಿರುವಾದ್ ಮತ್ತೆ ಲಕ್ಷ ಇಡ್ಬೇಕಷ್ಟೇ. ಕೆಳಗಿನ ಮ್ಯಾಗ ಮ್ಯಾಗಿನ ತೆಳಗ್ ಕೆಳಗ ಮೇಲೆ ಮಾಡ್ತಾ ಆಗ್ಬೇಕಂದ್ರ ಈ ಕ್ಯಾರೆಟ್ ಉಮ್ಗೈಬೇಕು, ಹಾಲಿನಾಗ ಉಮ್ಗೈಬೇಕು. ಸೊ ಇದು ಪ್ರೋಸೆಸ್ ಬಂದು 15ರಿಂದ 20 ನಿಮಿಷ ಬೇಕು. ಓಕೆ. ಇದ್ರಂದ ಹಾಲು ಅಡ್ಸತನ ಬೆಲ್ಲದ ಪಾಕ ಮಾಡ್ಕೊಳ್ಳೋದು. ಬೆಲ್ಲದ ಪಾಕ ಮಾಡ್ಕೊಳ್ಳೋದು. ಇದು ಇದರಲ್ಲಿ 3 ಬಟ್ಲ ಬೆಲ್ಲ ಅದ. ಬೆಲ್ಲ ಇದ್ರಾಗ ನೀರು ಹಾಕ. ಈಗ ಇದ್ರಾಗ ನೀರು ಹಾಕ್ತೀನಿ. ಠೀಕ. ಒಂದ್ ಬಟ್ಲ ಹಾಕ್ತೀನಿ. ಈಗ ಕರಗಿಸ್ತೀನಿ. ಓಕೆ. ಕರಗಿಸಿ ಸೋಸಿ ಪಕ್ಕ ಪಾಕ್ ಮಾಡೋದು. ಕರಗಿಸಿ ಸೋಸಿ ಪಕ್ಕ ಪಾಕ್ ಮಾಡಿನೇ ನಾವು ಹಾಕೋದು. ಇದ್ರ ಕೈ ಆಡಿಸ್ಲಿ. ಪಕ್ಕ ಪಾಕ್ ಅಂದ್ರೆ ನಾ ತೋರಿಸ್ತೀನಿ. ಕೈ ಇದಕ್ಕೆ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ತೀವಿ. ಜರ ತುಪ್ಪ ಹಾಕ್ತೀವಿ. ಇದಕ್ಕೆ ತುಪ್ಪನೇ ಮೇನ್. ತುಪ್ಪನೇ. ಯಾವುದೇ ಹಲ್ವಾ ಇದ್ರು ಸ್ವಲ್ಪ ತುಪ್ಪ ಜಾಸ್ತಿ. ಯಾವ ಸ್ವೀಟ್ ಇದ್ರು ಅಷ್ಟೇ, ಯಾವ ಹಲ್ವಾ ಇದ್ರು ಅಷ್ಟೇ. ಈಗ ಪೂರಾ ಸಣ್ಣ ಇಡೋದು. ಈಗ ಹೆಂಗಿದ್ರ ಒಂದು ಹಾಲು ಅಡ್ಸೇವಿಲ್ಲ, ಪೂರಾ ಫುಲ್ ಸಣ್ಣ ಮಾಡೋದು ಗ್ಯಾಸ್. ಅಂದ್ರೆ ಗೊತ್ತಲ್ಲ ಹಾಲು ಇರತನ ಮೀಡಿಯಂ ಇಡೋದು. ಹಾಲೆಲ್ಲ ಸ್ವಲ್ಪ ಅಟ್ಟಿಸ್ಲಿಕ್ಕೆ ಗ್ಯಾಸ್ ಸ್ವಲ್ಪ ಸಣ್ಣ ಮಾಡ್ರಿ. ಸಣ್ಣ ಮಾಡೋದು. ನೋಡ್ರಿ ಈಗ ನೋಡ್ರಿ ಹಾಲು ಕಾಣಿಸ್ತಾವ ಇಲ್ಲಲ್ಲ. ಈಗ ಇದು ಇದ್ದಕ್ಕೂ ಅಟ್ಟಿಸ್ತಾವ. ಹಿಂಗ್ ಸಣ್ಣ ಇಡೋದು ನೋಡ್ಕೋತಿರೋದು. ಇದೆಲ್ಲ ಬೆಲ್ಲ ಕರಗಬೇಕು. ಆಮೇಲೆ ಸೋಸಾದು ಎಲ್ಲ ಕಸ ಮಣ್ಣ ಹೋಗ್ತದ. ಆಮೇಲೆ ಮತ್ತೆ ಪಾಕ ಮಾಡೋದು ನಾ ತೋರಿಸ್ತೀನಿ. ಈಗ ಆಗ್ಯದ. ಕರಗ್ಯದಲ್ಲ. ಗ್ಯಾಸ್ ಆಫ್ ಮಾಡಲ. ಈಗ ಇದು ಸೋಸ್ಕೊಳ್ಳೋದು. ಈಗ ಸೋಸ. ಓಕೆ. ಈ ತರ ಗಾಣಿ ಇದ್ರೆ ನೀವು ಬಿಸಿ ಬಿಸಿ ಸೋಸ್ಬಹುದು. ಪ್ಲಾಸ್ಟಿಕ್ ಇದ್ರೆ ಸ್ವಲ್ಪ ಸ್ವಲ್ಪ ತಂಪಾದ್ಮೇಲೆ ಸೋಸ್ಕೊರಿ. ಇದ್ರಾಗದ ನೋಡ್ರಿ ಹಿಂಗ ಸಣ್ಣ ರೀತಿ ಕರ್ರಂದ್ ಬಿಡ್ದಾರ. ನಿಮಗೆ ಕೈ ಹೆಚ್ಚು ನೋಡಿದ್ರೆ ಗೊತ್ತಾಗ್ತದ. ಈಗ ಇದ್ರದ್ದು ಪಾಕ ಮಾಡ್ಕೊಳ್ಳೋದು. ಪಾಕ ಮಾಡೋದು. ಈಗ ಇದು ಪಾಕ ಮಾಡ್ಕೊಳ್ಳೋದು. ಇದು ಪಾಕ ಮಾಡ್ಕೊತೀನಿ. ಇದು ನಾವು ತೊಳ್ಕೊಂಡಿವಿ. ಮತ್ತೆ ಈಗ ಅದ್ರಾಗೆ ಮತ್ತೆ ಪಾಕ ಮಾಡ್ಲಕತ್ತೀವಿ. ಓಕೆ. ಈಗ ಪಾಕ ಹೆಂಗ್ ಮಾಡೋದು? ಸಣ್ಣ ಇಡೋದಲ್ಲ ಗ್ಯಾಸ್? ಇಲ್ಲ, ಜೋರ್ ಇಟ್ಟರು ನಡೀತದ. ಮೀಡಿಯಂ ಇಡೋದು. ಮೀಡಿಯಂ ಇಡೋದು. ನೋಡಿ ತೋರ್ಸ್. ಮೀಡಿಯಂ ಇಡೋದು. ಗ್ಯಾಸ್ ಫ್ಲೇಮ್ ಬಂದು ಮೀಡಿಯಂ ಇಡೋದು. ಕುದಿಲಿಕತ್ತು ಅಂದ್ರೆ ನಿಮ್ಮ ಪಾಕ ಹೆಂಗ್ ಮಾಡೋದು? ಸರಿ. ಇಲ್ಲಿ ನೋಡಿ, ಈಗ ಇಲ್ಲಿ ಅಟ್ಸಿದೆ ನೋಡಿ ಮಮ್ಮಿ. ಇಲ್ಲಿ ಅಟ್ಸಿದೆ ನೋಡಿ. ಈಗ ಹಾಗೆ ನೋಡಿ. ಇನ್ನ ಇಡೋದು ನಮಗೆ. ನೋಡ್ರಿ ಎಲ್ಲ ಹೋಗ್ಯದ ನೋಡ್ರಿ. ಎಲ್ಲ ಹೋಗಿದೆ.
ಈಗ ಅನ್ಕ ಗ್ಯಾಸ್ ಬಂದ್ ಮಾಡ್ತೀನಿ. ಈಗ ಗ್ಯಾಸ್ ಆಫ್ ಮಾಡ್ಬಿಡ, ಯಾಕಂದ್ರೆ ಎಲ್ಲ ಅಟ್ಸೋದು ಈಗ ಇದು ಪಾಕ ಆಗತ್ತಂದ್ರೆ ಈಗ ಗ್ಯಾಸ್ ಆಫ್ ಮಾಡ್ಬಿಡ. ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಬೆಲ್ಲ ಕುದಿಕತ್ತದ. ಇದು ಸುಮಾರು ಎಷ್ಟು ಹೇಳ್ಬೇಕೈತಿ ಮಮ್ಮಿ ನಮಗೆ? ಇಷ್ಟ ಈಗ ಒಂದ್ 5 ನಿಮಿಷ ಬೇಕಾಯ್ತು. ಒಂದ್ 5 ನಿಮಿಷ ಈ ತರ 5 ನಿಮಿಷ ಸಣ್ಣ ಮೀಡಿಯಂ ಇಟ್ಟು ಕಸನ್. ಈಗ ಇದು ನೀರಾಗ ಹಾಕ್ತೀನಿ. ಇದು ಪಾಕ ಆಗ್ಯೋದಿಲ್ಲ ಕರೆಕ್ಟ್ ಆಗಿ ಹೆಂಗ್ ಗೊತ್ತಾಗ್ಬೇಕು ಅಂದ್ರೆ ಇಲ್ಲಿ ನೀರಾಗ ಹಾಕ್ತೀನಿ. ಒಂದ್ ಪ್ಲೇಟ್ ನಾಗ ನೀರ್ ತೊಳೋದು, ಒಂದ್ ಹನಿ ಹಾಕೋದು. ಹಿಂಗ ಹಾಕಾನೆ ಇದು ಪಾಕ ಏನಾಗಬೇಕು ಇನ್ನೊಂದು ಹಿಂಗ್ ಗೋಳೆ ಆಗಿ ಇನ್ನೊಂದು ಹಿಂಗ್ ಕೈಯಾಗ ಬರ್ಬೇಕು. ಕಾಣಿಸ್ತಲ್ಲ ಏನಿಸ್ತಿಲ್ಲ? ಇದ್ರಾಗ ಹಾಕಮ್ಮ. ಸೌಕಾಸ ಸೌಕಾಸ ಬಿಸಿ ಇರ್ತದೆ ಸೌಕಾಸ. ಇವೆಲ್ಲ ಮಾಡೋ ಬಹಳ ನೀವು ಆರಾಮಾಗಿ ಸೌಕಾಶ ಮಾಡ್ರಿ. ಭಾಳ ಬಿಸಿ ಬಿಸಿ ಇರ್ತದೆ ಇದೆಲ್ಲ. ಮತ್ತೆ ಇದು ಪಾಕ ಯಾಕೆ ಪಕ್ಕ ಮಾಡೋದು ಅದು ಇದು ಚಂದ ಪಾಕ ನೀರಾಗ ಹಾಕನ ಹಿಂಗ ಅದು ಗೋಳೆ ಕೈಯಾಗ ಬರ್ಬೇಕು. ಅದು ಯಾಕೆ ಹಂಗ ಬರ್ಬೇಕಂದ್ರ ಕ್ಯಾರೆಟ್ ಇನ್ನ ಹಸಿ ಇರ್ತವ. ಇದು ಹಾಕೋಣ ಮತ್ತೆ ಅದು ತಿಳಿ ಆಗ್ತದ ಪಾಕ. ಮೊದ್ಲೇ ಪಕ್ಕ ಮಾಡೋದು. ನೀವು ಮೊದ್ಲೇ ತಿಳಿ ಹಾಕದ್ರಂದ್ರ ಹಲ್ವಾ ಆಗ್ಲಕ್ ಭಾಳ ತಡ ಹತ್ತ. ಅದಕ್ಕೆ ಈಗ ಮತ್ತೆ ಕುದ್ಸಾದು. ಈಗ ಮತ್ತೆ ಸ್ವಲ್ಪ ಈಗ ಕುದ್ಸಾದ್ ಮತ್ತೆ ಗ್ಯಾಸ್ ಆನ್ ಮಾಡಿ. ಓಕೆ, ಆನ್ ಆಯ್ತು. ಈಗ ಇದ್ರಾಗ ಏನ್ ಹಾಕಮ್ಮ? ಈಗ ಏನ್ ಹಾಕೋದು ಹೇಳ್ತೀನಿ. ಡ್ರೈ ಫ್ರೂಟ್ಸ್ ಈಗ ಹಾಕೋದಿಲ್ಲ, ಲಾಸ್ಟಿಗೆ ಹಾಕೋದು. ಈಗ ನಾವು ಹಾಕೋದು ಜಾಜಿಕಾಯಿ. ಸ್ವಲ್ಪ ಯಾಕೆ ಜಾಜಿಕಾಯಿ ಹಾಕೋದಂದ್ರ ನೋಡ್ರಿ ಜಾಜಿಕಾಯಿ. ಇದು ಜಾಜಿಕಾಯಿ ಗೊತ್ತಲ್ಲ? ಜಾಜಿಕಾಯಿ ಯಾಕೆ ಹಾಕೋದು? ಬೆಲ್ಲಿಂದು ಏನೇ ಸ್ವೀಟ್ ಮಾಡಿದ್ರು ಜಾಜಿಕಾಯಿ ಟೇಸ್ಟ್ ಚಂದ ಇರ್ತದೆ. ಬೆಲ್ಲ ಇದ್ರ ಬೆಲ್ಲಿಂದ ಏನೇ ಮಾಡಿದ್ರು ಅದಕ್ಕೆ ಇದಕ್ಕೆ ಬೆಲ್ಲ ಮಾಡಿ ಹಾಕಿನಿ, ಅದಕ್ಕೆ ನಾ ಜಾಜಿಕಾಯಿ ಹಾಕ್ತೀನಿ. ಓಕೆ, ಜಾಜಿಕಾಯಿ ಜಾಸ್ತಿ ಹಾಕೋದು. ಮತ್ತೆ ಸ್ವಲ್ಪ ಯಾಲಕ್ಕಿ ಫ್ಲೇವರ್ ಸಲಕ ಯಾಲಕ್ಕಿ ಪುಡಿ ನಾವು ಮಾಡ್ಕೊಂಡಿರ್ತೀವಿ. ಯಾಲಕ್ಕಿ ಅಂದ್ರೆ ವೆಲ್ದೋಡೆ. ವೆಲ್ದೋಡೆ ಇದಿಷ್ಟು ಸ್ವಲ್ಪ ಫ್ಲೇವರ್ ವೆಲ್ದೋಡೆ ಯಾಲಕ್ಕಿ. ಓಕೆ, ನೆಕ್ಸ್ಟ್ ಈಗ ನೆಕ್ಸ್ಟ್ ಅಂದ್ರೆ ಇನ್ನೊಂದ್ ಜರ ತುಪ್ಪ. ಇನ್ನೊಂದ್ ಸ್ವಲ್ಪ ತುಪ್ಪ. ಕ್ಯಾರೆಟ್ ಹಲ್ವಾ ತುಪ್ಪ ಇದ್ರ ಜರ ಟೇಸ್ಟ್ ಬರ್ತದೆ. ಮನೆ ತುಪ್ಪ ಇದ್ರಂತ ಇನ್ನ ಗಮ್ಮಂತ. ಈಗ ಇದು ಲಾಸ್ಟಿಗೆ ನಾವು ಡ್ರೈ ಫ್ರೂಟ್ಸ್ ನಿಮ್ಮ ಮನೆಗೆ ಏನೇನ್ ಡ್ರೈ ಫ್ರೂಟ್ಸ್ ಇದ್ದು ಅಂದ್ರೆ ಹಾಕ್ರಿ. ಮಗದ ಬೀಜ ಅದೇನಂತೀವಿ, ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್ ಅವು ಹಾಕ್ಬೋದು. ನಿಮ್ಗೆ ಖಸ್ಖಸ್ ಬೇಕಾದ್ರೆ ಖಸ್ಖಸ್ ಹಾಕ್ಬೋದು. ನಾವು ಜಾಸ್ತಿ ಡ್ರೈ ಫ್ರೂಟ್ಸ್ ಯಾಕೆ ಹಾಕಲ್ಲ ಅಂದ್ರ ಅದು ಹಲ್ವಾ ತಿನ್ನೋದು ಮಜಾ ಬರಲ್ಲ. ಬರೀ ಬಾಯಿಗೆ ಅದೇ ಬರ್ತದೆ. ಓಕೆ, ಈಗ ನಾವು ಬೆಲ್ಲದ್ ಮಾಡಿವಿ, ಅದಕ್ಕೆ ಇದಕ್ಕೆ ಸ್ವಲ್ಪ ಬಣ್ಣ ಬೇರೆ ಬರ್ತದೆ. ಸಕ್ಕರೆದು ಮಾಡಿದ್ರೆ ಸ್ವಲ್ಪ ಕೆಂಪು ಬರ್ತದೆ. ಅಂದ್ರೆ ಕ್ಯಾರೆಟ್ ಹಂಗವ ಹಂಗ ಕಲರ್ ಬರ್ತದೆ. ಇದೆಲ್ಲ ಅಟ್ಟಿಸ್ಬೇಕೇನು? ಎಲ್ಲ ಅಟ್ಟಿಸ್ಬೇಕು. ಇದೆಲ್ಲ ಹಿಂಗ ಹಾಕ್ತೀನಿ. ಈಗ ಪಾಕ ಹಾಕಿದ್ದಲ್ಲ, ಈಗ ಪಾಕ ಎಲ್ಲ ಇದ್ರಾಗ ಕೂಡ್ಕೋತು. ಈ ಪಾಕ ಎಲ್ಲ ಇದ್ರಾಗ ಅಟ್ಟಿಸಿ ಕೂಡ್ತು ನೋಡಿ. ಇದೆಲ್ಲ ಕೂಡ್ತು. ಈಗ ಅಳಸಿತ್ತು ಭಾಳ ಹಾಕ್ತೀವಿ. ಈಗ ಇನ್ನೊಂದ್ ಸ್ವಲ್ಪ ಅದ ಕಾಣಿಸ್ತದಿಲ್ಲ, ಇದಟ್ ಹೋಗ್ಬೇಕು ಅದಷ್ಟು. ಅಂದ್ರೆ ಇದು ಕಡೆ ಒಂದ್ ಸ್ವಲ್ಪ ಹಿಂಗ್ ಕೊಡ ಕಾಣಿಸ್ಬೇಕು, ಒಳಗ್ ಕಾಣಿಸ್ಬೇಕು. ಡ್ರೈ ಮಾತ್ರ ತುಪ್ ಕಾಣಿಸ್ತದ. ಅದಕ್ಕ ಅವಾಗ ಇದು ಗ್ಯಾಸ್ ಬಂದ್ ಮಾಡೋದು. ಅದೇನಂತಂದ್ರೆ ಡ್ರೈ ಫ್ರೂಟ್ಸ್ ಈಗ ಹಾಕ್ರ ಬಿಸಿ ಮೆತ್ತಗ್ ಬೀಳ್ತಾವ. ಮೆತ್ತಗ್ ಬೀಳ್ತಾವ. ಅದಕ್ಕೆ ಮತ್ತೆ ಡ್ರೈ ಫ್ರೂಟ್ಸ್ ಯಾವಾಗನು ಕರ್ದ್ ಹಾಕ್ಬಾರ್ದು. ಇದಕ್ಕ ಹಲ್ವಾಕ್ ಕರಿಬಾರ್ದು. ಹಂಗೆ ಈ ಪಾಯಸಕ್ಕೆ ಅದು ಕರದ್ ಹಾಕ್ತಾರಲ್ಲ ಅದಕ್ಕೆ ನಡೀತದೆ. ಇದಕ್ಕೆ ಹಾಕ್ಬಾರ್ದು. ಇದು ಹಂಗೆ ಮಜಾ ಬರ್ತದೆ. ಓಕೆ ಅಮ್ಮಿ ಹಾಗೇನೇನು? ಹಾಗೆ ಅಂದ್ರೆ ಈಗ ನೋಡಲ್ಲ, ಹಿಂಗೇನು ನೀರ್ ಕಾಣಿಸಲ್ಲ ಆಗ್ಯಾವ, ಹಿಂಗ್ ಚುಯಿ ಸಪ್ಪಳು ಬರ್ಲಾಗತ್ತದಲ್ಲ ಹೆಂಗದ. ಹಿಂಗೇನ್ ಬರ್ಲತ್ತ ನೋಡು. ಇಲ್ಲಿ ಏನಾರು ಕಾಣಿಸ್ಲತ್ತದೇನು? ಇಲ್ಲ. ಆಯ್ತು, ಇದು ರೆಡಿ ಐತಿ. ಗ್ಯಾಸ್ ಆಫ್ ಮಾಡೋದು. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಓಕೆ, ಈಗ ನಾವು ಏನ್ ಮಾಡೋದು? ಡ್ರೈ ಫ್ರೂಟ್ಸ್ ಹಾಕೋ. ಈಗ ಡ್ರೈ ಫ್ರೂಟ್ಸ್ ಹಾಕೋ. ನೈಸ್. ಸೊ ಬೆಲ್ಲದ ಕ್ಯಾರೆಟ್ ಹಲ್ವಾ ರೆಡಿ. ಕ್ಯಾರೆಟ್ ಹಲ್ವಾ ರೆಡಿ. ಸೂಪರ್. ಬೆಲ್ಲದ ಕ್ಯಾರೆಟ್ ಹಲ್ವಾ ರೆಡಿ. ಇಲ್ಲಿ ಒಂದು ಸ್ಪೂನ್. ಯಾಕ ಇವತ್ತು ಶರಣಬಸವೇಶ್ವರ, ಗುಲ್ಬರ್ಗ ಶರಣಬಸವೇಶ್ವರ ಜಾತ್ರೆ ಅಲ್ಲ, ತೇರ್ ಇರ್ತದ ಈಗ ಸಂಜೆಗ. ಈಗ ನೀವು ಹೇಳಿದ್ರೆ ನಾನು ಹಾಕ್ತೀನಿ. ಮೊದ್ಲು ನೈವೇದ್ಯ. ಡನ್.
ಓಕೆ ಈ ಟೇಸ್ಟ್ ಮಾಡಿ ಮಸ್ತ್ ಆಗಿದೆ ಫ್ಲೇವರು ಇಲಾಯ್ಚಿ ಮತ್ತು ಅದೇನು ಜಾಕಾಯಿ ಹಾಕಿದ್ವಿ ಮಸ್ತ್ ಟೇಸ್ಟ್ ಕೊಡ್ದ ಈಗ ನೀ ಟೇಸ್ಟ್ ಮಾಡೋಣ ಮಸ್ತ್ ಆಗ್ಯದ ಚಲೋ ಆಗ್ಯದ ಚಂದ ಆಗ್ಯದ ಓಕೆ ಏನ್ ಹೆಚ್ಚು ಕಡಿಮೆ ಏನಾದ್ರು ಬೆಲ್ಲ ಹಾಕಿದ್ರೆ ಒಂದು ಡಿಫ್ರೆಂಟ್ ಆಗ್ತದ ಬೆಲ್ಲದ ಫ್ಲೇವರೇ ಬೇರೆ ಕೊಡ್ತದೆ ಬೇರೆ ಇರ್ತದ ಮತ್ತೆ ಸಕ್ಕರೆದೇ ಟೇಸ್ಟ್ ಬೇರೆ ಟೇಸ್ಟ್ ಬೇರೆ ಕೊಡ್ತದ ಈಗ ನಾವು ಬೆಲ್ಲ ಹಾಕಿದ್ದು ಕ್ಯಾರೆಟ್ ಹಲ್ವಾ ಮಾಡಿ ತೋರ್ಸಿನಿ ಕ್ಯಾರೆಟ್ ಹಲ್ವಾ ರೆಡಿ ಅದ್ರಿ ನೀವು ಮನ್ಯಾಗ ಮಾಡ್ರಿ ಯಾರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಅವ್ರು ಒಂದ್ ಸ್ವಲ್ಪ ಕಡಿಮೆ ಬೆಲ್ಲ ಹಾಕ್ಬಹುದು ಆಲ್ಮೋಸ್ಟ್ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಸಕ್ಕರೆ ಬದ್ಲಿ ಬೆಲ್ಲ ಯೂಸ್ ಮಾಡ್ರಿ ಅಂತ ನಾವು ಬೆಲ್ಲ ಯೂಸ್ ಮಾಡಿ ಕ್ಯಾರೆಟ್ ಹಲ್ವಾ ಮಾಡಿವಿ ಸೊ ಮತ್ ನೀವು ಕಿಸಾಸ್ ಮಾಡೋದಿತ್ತಂದ್ರೂ ಕಿಸಾಸ್ ಮಾಡ್ರಿ ನೀವು ನಾವು ಹಿಂಗ್ ಮಾಡಿ ಓಕೆ ಇದು ಬಹಳ ಈಜಿ ಆಗ್ತದ ಪಟ್ಕನ್ ಆಗ್ತದ ಅದಕ್ಕೆ ಹಿಂಗ್ ಮಾಡ್ಬೇಕು ಮತ್ತ ಇದು ನೀವು ಮಾಡ್ರಿ ಮಾಡಿ ನೋಡಿ ತಿಂದು ನಮಗ್ ಕಮೆಂಟ್ಸ್ ಮಾಡಿ ಹೇಳ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ